ಈಗ ನೋಡ್ತಾ ಇದ್ದೀರಲ್ಲ, ಇವ್ರದ್ದು ಒಂದೇ ಒಂದು ಕಿಡ್ನಿ ವರ್ಕ್ ಆಗ್ತಾ ಇರತ್ತೆ. ಮದುವೆ ಆಗಿ ಒಂದ್ 14 ವರ್ಷ ಆಗಿರತ್ತೆ. ಹೆರಿಗೆ ಟೈಮಲ್ಲಿ ಇನ್ನೊಂದು ಕಿಡ್ನಿಲೂ ಕೂಡ ಪ್ರಾಬ್ಲಮ್ ಕಾಣಿಸ್ಕೊಳ್ಳುತ್ತೆ. ಸುರಕ್ಷಿತವಾಗೇನೋ ಹೆರಿಗೆ ಮಾಡಿಸ್ತಾರೆ, ಮಗುನು ಕೂಡ ರಕ್ಷಣೆ ಮಾಡ್ಕೊಳ್ತಾರೆ. ಅದಾದ್ಮೇಲೆ ಕಿಡ್ನಿ ಸಮಸ್ಯೆ ಇನ್ನೂ ಜಾಸ್ತಿ ಆಗೋಗುತ್ತೆ. ಕಂಟಿನ್ಯೂಸ್ ಆಗಿ ಚಿಕಿತ್ಸೆ ಕೂಡ ಕೊಡಿಸ್ತಾರೆ, ಆದ್ರೂ ಕೂಡ ಸಮಸ್ಯೆ ಕೈ ಮೀರಿ ಹೋಗುತ್ತೆ. ಮುಗಿತು ಕತೆ ಅನ್ನೋ ಅಷ್ಟರಲ್ಲಿ ಅತ್ತೆ ಏನ್ ಮಾಡ್ತಾರೆ, ಸೊಸೆಗೆ ಕಿಡ್ನಿನ ದಾನ ಮಾಡ್ಲಿಕ್ಕೆ ಮುಂದಾಗ್ತಾರೆ. ಆದ್ರೆ ಅತ್ತೆದು ಎ ಪಾಸಿಟಿವ್ ಬ್ಲಡ್ ಆದ್ರೆ ಸೊಸೆದು ಓ ಪಾಸಿಟಿವ್ ಬ್ಲಡ್ ಇರುತ್ತೆ. ಈ ಎರಡು ಬ್ಲಡ್ ಗ್ರೂಪ್ಗಳನ್ನ ಮ್ಯಾಚ್ ಮಾಡ್ಲಿಕ್ಕೆ ಸಿಕ್ಕಾಪಟ್ಟೆ ಸಮಸ್ಯೆನೂ ಇರುತ್ತೆ, ಚಾಲೆಂಜಸ್ ಇರುತ್ತೆ. ಆದ್ರೂ ಕೂಡ ವಿಜಯಪುರದಲ್ಲಿರುವಂತಹ ಡಾಕ್ಟರ್ ರವೀಂದ್ರ ಅವರ ತಂಡ ಯಶಸ್ವಿಯಾಗುತ್ತೆ. ಅತ್ತೆ ಏನಂತಾರೆ ಗೊತ್ತಾ, ನನಗೂ ವಯಸ್ಸಾಗಿದೆ, ಆದ್ರೆ ನನ್ನ ಮಗ, ಸೊಸೆ, ಮೊಮ್ಮಗ ಎಲ್ಲರೂ ಕೂಡ ನೆಮ್ಮದಿಯಿಂದ ಬಾಳ್ಬೇಕು. ನಮ್ಮ ಸೊಸೆ ನಮ್ಮನ್ನೆಲ್ಲರನ್ನೂ ಚೆನ್ನಾಗಿ ನೋಡ್ಕೊಂಡಿದ್ದಾರೆ, ಅದರಿಂದ ಆತ್ಮ ಸಂತೋಷದಿಂದ ನಾನು ಕಿಡ್ನಿ ದಾನ ಮಾಡ್ತಿದ್ದೀನಿ. ಆಪರೇಷನ್ ಮಾಡ್ಸಕ್ಕೂ ನಮ್ಮ ಹತ್ರ ದುಡ್ಡಿರ್ಲಿಲ್ಲ, ಅದಕ್ಕೋಸ್ಕರ ನಮ್ಮ ಹತ್ರ ಇದ್ದಂತ 2 ಎಕರೆ ಜಮೀನನ್ನು ಕೂಡ ನಾವು ಮಾರಾಟ ಮಾಡಿದ್ವಿ. ನಮ್ಗೆ ಆಸ್ತಿಗಿಂತ ನಮ್ಮ ಮನೆಯ ಮಗಳಂತಿರೋ ಸೊಸೆಯ ಜೀವವೇ ಮುಖ್ಯ ಅಂತ ಈ ಕಡೆ ಅತ್ತೆ ಹೇಳ್ತಾ ಇದ್ರೆ, ಆ ಕಡೆ ಸೊಸೆ ನನಗೆ ಅತ್ತೆಯೇ ದೇವರು, ಅವರು ನನಗೆ 2ನೇ ಜನ್ಮ ನೀಡಿದ್ದಾರೆ ಅಂತ ಭಾವುಕರಾದ್ರು. ಸಂಬಂಧಗಳು ರಕ್ತದಿಂದ ಮಾತ್ರವಲ್ಲ, ಒಬ್ಬರಿಗೊಬ್ಬರು ನೀಡೋ ತ್ಯಾಗ ಮತ್ತು ಪ್ರೀತಿಯಿಂದ ಗಟ್ಟಿಯಾಗತ್ವೆ. ಏನಂತೀರಾ ಫ್ರೆಂಡ್ಸ್? ತಪ್ಪದೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಮ್ಯಾಕ್ಸಿಮಮ್ ಶೇರ್ ಮಾಡಿ. ಧನ್ಯವಾದಗಳು.